Hello students, in the concept of principles of electricity, network theorems and AC principles, we were discussing Kirchhoff laws, correct? So now we already the concepts voltage divider rule, current divider rule, right? So just I want to recall them because it has been so many days, okay? So ಹಾಗಾಗಿ ಈ ಒಂದು ಇಂಪಾರ್ಟೆಂಟ್ ಲಾಸ್ ಏನಿದೆ ಕಿರ್ಚಾಫ್ ಲಾಸ್ ಏನಿದೆ ಏನಕ್ಕೆ ಯೂಸ್ ಮಾಡ್ತೀವಿ ಟು ಅನಲೈಸ್ ಎನಿ ಕಾಂಪ್ಲೆಕ್ಸ್ ನೆಟ್ವರ್ಕ್. What you do while analyzing, we find out our required parameters like current, voltage, and also branch currents, branch voltage, like this. If suppose a circuit consists of complex elements or a network with more than one voltage source, then it becomes difficult to analyze that circuit just with the help of Ohm's law. Okay, so ಹಾಗಾಗಿ ಏನು ಮಾಡ್ತೀವಿ, we take help of these Kirchhoff laws. ಸೊ ಕಿರ್ಚಾಫ್ ಲಾ ಒಂದು ಬ್ರೀಫ್ ಆಗಿ ಹೇಳೋದಾದ್ರೆ ಕಿರ್ಚಾಫ್ ಕರೆಂಟ್ ಲಾ ಅಂತ ಬರುತ್ತೆ. ಸೊ ಅದು ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ನೋಡ್ ರೂಲ್ ಆರ್ ಜಂಕ್ಷನ್ ರೂಲ್. ಅಟ್ ಎ ನೋಡ್ ಏನ್ ಹೇಳುತ್ತಪ್ಪ ಬ್ರೀಫ್ ಆಗಿ ಹೇಳೋದಾದ್ರೆ, ದ ಸಮ್ ಆಫ್ ಕರೆಂಟ್ ಎಂಟರಿಂಗ್ ಈಸ್ ಈಕ್ವಲ್ ಟು ಸಮ್ ಆಫ್ ಕರೆಂಟ್ಸ್ ಲೀವಿಂಗ್ ದ ನೋಡ್. ಓಕೆ, ಸಮ್ ಆಫ್ ಕರೆಂಟ್ ಎಷ್ಟು ಕರೆಂಟ್ ನೋಡಿಗೆ ಬರುತ್ತೋ ಅಷ್ಟು ಕರೆಂಟ್ ನೋಡಿಂದ ಹೊರಗಡೆ ಹೋಗುತ್ತೆ ಅಂತ ಅರ್ಥ, ವಿತ್ ಡಿಫರೆಂಟ್ ಬ್ರಾಂಚಸ್. Okay, so it can be different branch or it can be one path, right? Whatever it may be, ಎಷ್ಟು ಕರೆಂಟ್ ಬರುತ್ತೋ ಅಷ್ಟು ಒಂದು ನೋಡ್ ಹತ್ರ ಏನಾಗುತ್ತದೆ, ಜಾಯಿನ್ ಆಗ್ಬೋದು, ಡಿವೈಡ್ ಆಗೋದು, ವಾಟ್ ಎವರ್ ಇಟ್ ಮೇ ಬಿ. ನೋ ಚಾರ್ಜ್ resides or no charge gets accumulated at a node. Okay, that is conservation of charge ಪ್ರಿನ್ಸಿಪಲ್ ಮೇಲೆ ಈ ಒಂದು KCL ನಿಂತಿದೆ, ಸರಿನಾ? ಸೊ ಅದೇ ತರ KVL ಅಂತ ಬಂದಾಗ ಇಟ್ ಈಸ್ ಕಾಲ್ಡ್ ಲೂಪ್ ರೂಲ್ ಅಂತೀವಿ. ಲೂಪ್ ಅಂದ್ರೆ ಏನು? ಕ್ಲೋಸ್ಡ್ ಪಾತ್. ಓಕೆ, ಕ್ಲೋಸ್ಡ್ ಪಾತ್ ಇನ್ ಎ ಸರ್ಕ್ಯೂಟ್, ರೈಟ್? ಸೊ ಕ್ಲೋಸ್ಡ್ ಪಾತ್ ಇನ್ ಎ ಸರ್ಕ್ಯೂಟ್ ಈಸ್ ಕಾಲ್ಡ್ ಆಸ್ ಲೂಪ್. ಸೊ KVL ಏನ್ ಹೇಳುತ್ತಪ್ಪ ಅಂತಂದ್ರೆ ಸಮ್ ಆಫ್, ಓಕೆ, ಆಲ್ಜಿಬ್ರಾಯಿಕ್ ಸಮ್ ಆಫ್ ಟೋಟಲ್ EMFs ಅಂದ್ರೆ ಸೋರ್ಸಸ್ ಏನಿರುತ್ತಲ್ಲ, ಸೊ ಇನ್ ದಟ್ ಲೂಪ್ ಎಷ್ಟು ಸೋರ್ಸಸ್ ಇದಾವೋ ಅವುಗಳ ಒಂದು ಆಲ್ಜಿಬ್ರಾಯಿಕ್ ಸಮ್ ನಾವು ತಗೊಂಡು, ಅದೇ ತರ ಇನ್ನೊಂದು ಕಡೆ ಇಫ್ ಯು ಟೇಕ್ ದ ವೋಲ್ಟೇಜ್ ಡ್ರಾಪ್ಸ್, ಆಲ್ಜಿಬ್ರಾಯಿಕ್ ಸಮ್ ಆಫ್ ವೋಲ್ಟೇಜ್ ಡ್ರಾಪ್ಸ್ ಅಥವಾ ವೋಲ್ಟೇಜ್ ಡಿವೈಡ್ ಏನಾಗಿರುತ್ತೋ ಆ ಒಂದು ವೋಲ್ಟೇಜ್ ಡ್ರಾಪ್ಸ್ ನ ನಾವು ಆಲ್ಜಿಬ್ರಾಯಿಕ್ ಅಲ್ಲಿ ಆಡ್ ಮಾಡಿದಾಗ ಸೊ ಏನಾಗುತ್ತೆ ಅಂದ್ರೆ ಈ EMF ನ ಆಲ್ಜಿಬ್ರಾಯಿಕ್ ಸಮ್ ಏನಿರುತ್ತೆ ಅದು ಮತ್ತೆ IR ಡ್ರಾಪ್ಸ್ ನ ಅಥವಾ ವೋಲ್ಟೇಜ್ ಡ್ರಾಪ್ ಇನ್ ನೆಟ್ವರ್ಕ್ ಏನಿರುತ್ತೆ ಅಥವಾ ಲೂಪ್ ಏನಿರುತ್ತೆ, ಸೊ ದಟ್ ವಿಲ್ ಬಿ ಸೇಮ್. ಸೊ ದಟ್ ಈಸ್ algebraic sum of EMFs is equal to algebraic sum of individual IR drops across each resistors in that closed path. Okay, that is what KVL ಹೇಳುತ್ತೆ. ಅದೇ ತರ ಅಪ್ಲಿಕೇಶನ್ಸ್ ಅಂತ ಬಂದಾಗ ಅಂದ್ರೆ ಈ ಕಾನ್ಸೆಪ್ಟ್ ನ ನಾವು ಯೂಸ್ ಮಾಡಿಕೊಂಡು ಎರಡು ರೂಲ್ ಹೇಳ್ಕೊಂತೀವಿ. ದೇ ಆರ್ ವೆರಿ ಯೂಸ್ಫುಲ್ ಇನ್ ಅನಲೈಸಿಂಗ್ ದ ಸರ್ಕ್ಯೂಟ್ಸ್ ಇನ್ ಎಲೆಕ್ಟ್ರಿಸಿಟಿ. ಓಕೆ, ಸೊ ವೋಲ್ಟೇಜ್ ಡಿವೈಡರ್ ರೂಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನ್ ಹೇಳ್ತೀವಿ, ಸಪೋಸ್ ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ we don't know what is the amount of current flowing in the circuit, but we are very clear that it has a series path. Okay, series path ಇದೆ ಅನ್ನೋದು ಗೊತ್ತು. ಮತ್ತೆ ಆ ಸೀರೀಸ್ ಪಾತ್ ಅಲ್ಲಿ ಅಥವಾ ಆ ಪಾರ್ಟ್ ಆಫ್ ದ ಪಾತ್ ಅಲ್ಲಿ ಎಷ್ಟು ವೋಲ್ಟೇಜ್ ಇದೆ ಅನ್ನೋದು ಗೊತ್ತಿರುತ್ತೆ ಅಥವಾ ಕೊಟ್ಟಿರ್ತಾರೆ. ಸೊ ವಾಟ್ ಎವರ್ ಇಟ್ ವಿಲ್ ಬಿ, ದಟ್ ವಿಲ್ ಬಿ ಎ ನೋನ್ ಫ್ಯಾಕ್ಟರ್, ಗೊತ್ತಿರುವಂತ ಫ್ಯಾಕ್ಟರ್ ಆಗಿರುತ್ತೆ. ಸೊ ಹಾಗಾಗ ನಾವೇನ್ ಮಾಡ್ಬೇಕಾಗುತ್ತೆ, ಐ ವಾಂಟ್ ಟು ನೋ ವಾಟ್ ಈಸ್ ದ ವೋಲ್ಟೇಜ್ ಅಕ್ರಾಸ್ ಎನಿ ಪರ್ಟಿಕ್ಯುಲರ್ ರೆಸಿಸ್ಟರ್. ಯಾವುದೋ ಒಂದು ಪರ್ಟಿಕ್ಯುಲರ್ ರೆಸಿಸ್ಟರ್ ಹತ್ರ ಎಷ್ಟು ವೋಲ್ಟೇಜ್ ಇದೆ ಅನ್ನೋದು ನನಗೆ ಬೇಕಾಗುತ್ತೆ. ಸೊ ಇನ್ ದಟ್ ಕೇಸ್ I can apply this voltage divider rule to get the voltage across our desired resistor. So it means, say for example, I want voltage across the resistor R3 here in this context, okay, where R1, R2 and R3 are connected in series with a battery of EMF V. So we know this general expression that if I want to measure voltage across a resistor, say for example RX, okay, so RX ಹತ್ರ ನಾನು ಎಷ್ಟು ವೋಲ್ಟೇಜ್ ಇದೆ ಅಂತಂದು ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಜನರಲ್ ಎಕ್ಸ್ಪ್ರೆಷನ್ ಏನು, Vx is equal to, right, total voltage into what is that resistance across which we want voltage divided by total resistance of that series path.
ಸೊ ಎಲ್ಲಿ ನಾವು ಸೀರೀಸ್ ಪಾತ್ ಯಾವ ಪಾರ್ಟಲ್ಲಿ ನಾವು ಇಷ್ಟು ವೋಲ್ಟೇಜ್ನ ತಗೊಳ್ತಿದೀವಲ್ಲ, ಸೊ ಆ ಟೋಟಲ್ ವೋಲ್ಟೇಜ್ ಇರುವಂತಹ ಸೀರೀಸ್ ಪಾತ್ ನ ಟೋಟಲ್ ರೆಸಿಸ್ಟೆನ್ಸ್. ಓಕೆ, ಸೊ ಇದು ಏನಿದು ಜನರಲ್ ಎಕ್ಸ್ಪ್ರೆಷನ್ ಇದೆ. ಸೊ ಈಗ ಪರ್ಟಿಕ್ಯುಲರ್ ಏನ್ ತಗೊಂತಿದ್ದೀನಿ, R3 ಹತ್ರ ಬೇಕು ಅಂತ ತಗೊಳ್ತಿದ್ದೀನಿ, ಸರಿನಾ? ಇದು ಜನರಲ್. ಓಕೆ, ಜನರಲ್ ಎಕ್ಸ್ಪ್ರೆಷನ್. ಓಕೆ, ಸೊ ಈಗ ಪರ್ಟಿಕ್ಯುಲರ್ ಆಗಿ ತಗೊಂಡ್ರೆ R3 ಹತ್ರ ಬೇಕಲ್ವಾ, ಹಂಗಾರೆ V3 let V3 be the voltage across R3. V3 ಬೇಕು. ಸೊ V3 is equal to ಏನು, ಟೋಟಲ್ ವೋಲ್ಟೇಜ್ across this series path. Okay, ಎಷ್ಟು V into, right? So what is the resistance? R3. What is the total resistance? R1 plus R2 plus R3. ಸೊ ಈ ರೀತಿ ಮಾಡಿದ್ರೆ ನನಗೆ ಏನು ಸಿಗುತ್ತೆ, ವೋಲ್ಟೇಜ್ ಅಕ್ರಾಸ್ R3 ಸಿಗುತ್ತೆ. ಓಕೆ, ಸೊ ದಿಸ್ ಇಸ್ ಜನರಲ್ ಎಕ್ಸ್ಪ್ರೆಷನ್. ದಿಸ್ ಇಸ್ ಪರ್ಟಿಕ್ಯುಲರ್ ಆಗಿ ಈಗ R3 ಹತ್ರ ಏನು ಫೈಂಡ್ ಔಟ್ ಮಾಡಿದ್ವಿ, ಇಟ್ ಈಸ್ ಪರ್ಟಿಕ್ಯುಲರ್, ದಿಸ್ ಇಸ್ ಜನರಲ್ ಎಕ್ಸ್ಪ್ರೆಷನ್. ಓಕೆ, ಸೊ ನೆಕ್ಸ್ಟ್ ವಿಲ್ ಸಿ ಕರೆಂಟ್ ಡಿವೈಡರ್ ರೂಲ್. ಓಕೆ ಸ್ಟೂಡೆಂಟ್ಸ್, ಈಗ ಕರೆಂಟ್ ಡಿವೈಡರ್ ರೂಲ್ ಅಂತ ಬಂದಾಗ whenever there is junction, current divides. ಓಕೆ, ಸೊ ಕರೆಂಟ್ ಡಿವೈಡ್ ಆಗುತ್ತೆ. ಹಾಗಾದ್ರೆ ಆ ಒಂದು ಡಿವೈಡ್ ಆಗ್ತಾ ಇರುವಂತ ಒಂದು ಮೇನ್ ಕರೆಂಟ್ ಇರುತ್ತೆ I ಅಂತ. ಸೊ ದಟ್ ವಿಲ್ ಬಿ ಗಿವನ್, ಆರ್ ಯು ಕ್ಯಾನ್ ಆಲ್ಸೋ ಕ್ಯಾಲ್ಕುಲೇಟ್ ಬೈ ದ ಇನ್ಫಾರ್ಮೇಶನ್ ಪ್ರೊವೈಡೆಡ್ ಇನ್ ಟರ್ಮ್ಸ್ ಆಫ್ ವೋಲ್ಟೇಜ್. ಯಾವ ರೀತಿ ಮಾಡ್ತೀರಾ, ಸಪೋಸ್ R1 R2 R3 ಅನ್ನೋ ಒಂದು ಪ್ಯಾರಲಲ್ ಬ್ರಾಂಚ್ ಇದೆ ಮತ್ತೆ V ಅಂತ ವೋಲ್ಟೇಜ್ ಕೊಟ್ಟಿದ್ದಾರೆ ಅಂದ್ರೆ ಏನ್ ಮಾಡ್ತೀರಾ, ಫಸ್ಟ್ ನೀವು ಆ ಒಂದು ಪ್ಯಾರಲಲ್ ಟೋಟಲ್ ರೆಸಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತೀರಾ, ರೈಟ್? ಸೊ ದಟ್ ಈಸ್ 1/Rp is equal to 1/R1 plus 1/R2 plus 1/R3 ಯೂಸ್ ಮಾಡಿ ಏನ್ ಕ್ಯಾಲ್ಕುಲೇಟ್ ಮಾಡ್ತೀರಾ, ಟೋಟಲ್ ರೆಸಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ದಟ್ ಈಸ್ ನಥಿಂಗ್ ಬಟ್ ಟೋಟಲ್ ರೆಸಿಸ್ಟೆನ್ಸ್, ಪ್ಯಾರಲಲ್ ಪಾತಿನ ಟೋಟಲ್ ರೆಸಿಸ್ಟೆನ್ಸ್. ಸೊ ಹಾಗಾಗಿ ಒಂದ್ಸರಿ ನಿಮಗೆ ಪ್ಯಾರಲಲ್ ಪಾತಿನ ಟೋಟಲ್ ರೆಸಿಸ್ಟೆನ್ಸ್ ಸಿಕ್ಕಾಯ್ತು ಅಂದಮೇಲೆ, ರೈಟ್, ಸೊ ಏನ್ ಮಾಡಬೇಕು, ಸೊ ವೆನ್ ಯು ಗೆಟ್ ದಿಸ್ ಒನ್, ರೈಟ್, so next V by RT ಮಾಡಿ, that is main current. Okay, so main current, voltage by total resistance, that will give you main current. ಸರಿನಾ? ಸೊ ನೆಕ್ಸ್ಟ್ ಹಾಗಾದ್ರೆ ಟೋಟಲ್ ಕರೆಂಟ್ ಸಿಕ್ಕಾದ್ಮೇಲೆ you can calculate branch currents, okay, with the help of voltage divider rule. ಹೆಂಗ್ ಮಾಡ್ತೀರಾ, suppose here I want current through a particular branch, that is R3. say R3 ಮೂಲಕ ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆ ಅಂತಂದೇಳಿ ಬೇಕಿದೆ. ಸೊ ಅವಾಗ ಏನ್ ಮಾಡ್ತೀವಿ, ಜನರಲ್ ಎಕ್ಸ್ಪ್ರೆಷನ್ ಗೊತ್ತಿದೆ ಅಲ್ವಾ. ಸೊ ಕರೆಂಟ್ ಥ್ರೂ ದಟ್ ಪರ್ಟಿಕ್ಯುಲರ್ ರೆಸಿಸ್ಟರ್ ಇಸ್ ಈಕ್ವಲ್ ಟು ಮೇನ್ ಕರೆಂಟ್ ಇಂಟು ಟೋಟಲ್ ಪ್ಯಾರಲಲ್ ರೆಸಿಸ್ಟೆನ್ಸ್. ಓಕೆ, ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಪ್ಯಾರಲಲ್ ಪಾರ್ಟ್ ಡಿವೈಡೆಡ್ ಬೈ ದ ರೆಸಿಸ್ಟೆನ್ಸ್ ಥ್ರೂ ವಿಚ್ ಐ ವಾಂಟ್ ಕರೆಂಟ್. ಓಕೆ, ಹಂಗಂದ್ರೆ ಅರ್ಥ, ಈಗ I3 is what, current through R3. So total current is I, right? So total resistance of the parallel path, that is how much, 1/RT is equal to 1/R1 plus 1/R2 plus 1/R3. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಿಗುತ್ತಲ್ಲ, RT ಸಿಗುತ್ತಲ್ಲ. So that is what, total resistance of the parallel path. Okay, parallel path. So divided by ಯಾವ ರೆಸಿಸ್ಟೆನ್ಸ್, R3. ಓಕೆ, R3. ಸೊ ಈ ರೀತಿ ನಾನು ಏನ್ ಮಾಡ್ಬೋದು, ಕರೆಂಟ್ ಥ್ರೂ ದಟ್ ಪರ್ಟಿಕ್ಯುಲರ್ ರೆಸಿಸ್ಟರ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಸಪೋಸ್ ದೇರ್ ಆರ್ ಇಫ್ ಟೂ ರೆಸಿಸ್ಟರ್ಸ್ ಆರ್ ಪ್ಯಾರಲಲ್, ಇಫ್ ಟೂ ರೆಸಿಸ್ಟರ್ಸ್ R1 and R2 ಆರ್ ಪ್ಯಾರಲಲ್ ಅಂತ ತಗೊಳ್ಳೋಣ. ಸೊ ಅವಾಗ ಒಂದಿಷ್ಟು ಸ್ಮಾಲ್ ಮಾಡಿಫಿಕೇಶನ್ ಮಾಡ್ಕೊಂಡ್ಬಿಡ್ಬೋದು ಆ ಒಂದು ಎಕ್ಸ್ಪ್ರೆಷನ್ ಅಲ್ಲಿ. ಸೊ ದಟ್ you get a clear idea here. ಇದು ಮೂರು ರೆಜಿಸ್ಟರ್, ಮೋರ್ ದನ್ 2 ರೆಜಿಸ್ಟರ್ ಇದ್ರೆ ಈಗ ನೆಕ್ಸ್ಟ್ ನಾನು ಬರೆಯೋದು ಅಷ್ಟು ಸೂಟೇಬಲ್ ಆಗಲ್ಲ. ಬಟ್ ಯೂಶಲಿ ನೀವು 2 ರೆಜಿಸ್ಟರ್ನೇ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೋದು, ಸರಿನಾ? ಸೊ ಅಂದ್ರೆ ಸಪೋಸ್ 2 ರೆಜಿಸ್ಟರ್ಸ್ ಆರ್ ದೇರ್, R1 R2, we have main current I flowing through here. I don't need voltage information because current is already given and I want that current to get the branch currents. Okay, so again I want current through I2, okay, sorry, R2. So that is I2 ಬೇಕಿದೆ. ಸೊ again total current ಎಷ್ಟು I, okay, into RT, total resistance ಎಷ್ಟು
R1 parallel R2, okay, divided by ಯಾವ resistor R2, okay. So ಹಾಗಾದ್ರೆ R2 is equal to I into tot by R2, okay. So total resistance ಎಷ್ಟಾಗುತ್ತೆ ಇದು R1 into R2 by R1 into R2 by R1 plus R2 parallel combination ನ expression ಅಷ್ಟೇ ಇಲ್ಲಿ ಏನಿಲ್ಲ. So R2 cancel, so I2 is equal to I into R1 by R1 plus R2. ಇದು ಯಾವಾಗ R1 plus R2 ಅಷ್ಟೇ ಯಾವಾಗ ಆಗುತ್ತೆ ಅಂದ್ರೆ ಯಾವಾಗ ಎರಡೇ ರೆಸಿಸ್ಟರ್ ಪ್ಯಾರಲಲ್ ಆಗಿರುತ್ತೆ, ಸೊ ಅವಾಗ ಮಾತ್ರ ಈ ಎಕ್ಸ್ಪ್ರೆಷನ್ ವರ್ಡ್ಸ್ ಗುಡ್ ಆಗುತ್ತೆ. ಅದರ್ವೈಸ್ ಫಾರ್ ಮೋರ್ ದೆನ್ 2 ರೆಸಿಸ್ಟರ್ಸ್ ಯು ಹ್ಯಾವ್ ಟು ಫಾಲೋ ದಿಸ್ ಫಾರ್ಮುಲಾ, ಓಕೆ. ಇದೇ ಫಾರ್ಮುಲಾ ಮೂಲಕ ಇದು ಬರ್ದಿರೋದು, ಬಟ್ ಡೈರೆಕ್ಟ್ ಆಗಿ ಎರಡು ರೆಸಿಸ್ಟರ್ ಇದ್ದಾಗ ನೀವೇನ್ ಮಾಡ್ಬೋದು, ಸೊ ಯು ಕ್ಯಾನ್ ರೈಟ್ ಮೇನ್ ಕರೆಂಟ್ ಇಂಟು ಇನ್ ದ ನ್ಯೂಮರೇಟರ್ the resistance across through which I want current, okay, divided by sum of two resistors ಮಾಡಬಹುದು ಯಾವಾಗ ಎರಡು ರೆಸಿಸ್ಟರ್ ಪ್ಯಾರಲಲ್ ಇದ್ದಾಗ ಮಾತ್ರ, ಓಕೆ. ಸೊ ಬಟ್ ಮೂರು ರೆಸಿಸ್ಟರ್ ಇದ್ದಾಗ ನಮಗೆ ಈ ಎಕ್ಸ್ಪ್ರೆಷನ್ ಬೇರೆನೇ ಆಗುತ್ತೆ, ಯಾಕಂದ್ರೆ ಪ್ಯಾರಲಲ್ ಕಾಂಬಿನೇಷನ್ ಏನಾಗುತ್ತೆ 1/R T is equal to 1/R1 plus 1/R2 plus 1/R3 ಆಗುತ್ತೆ. ಸಪೋಸ್ 4 ರೆಸಿಸ್ಟರ್ ಇದ್ರೆ ಪ್ಲಸ್ 1/R4 ಈ ರೀತಿ ಎಕ್ಸ್ಪ್ರೆಷನ್ ಬೇರೆನೇ ಆಗುತ್ತೆ. ಎರಡು ರೆಸಿಸ್ಟರ್ ಇದ್ದಾಗ ಮಾತ್ರ ಈ ಒಂದು ಎಕ್ಸ್ಪ್ರೆಷನ್ ಬರೋದು. ಸೊ ಅವಾಗ ನೀವು ಈ ತರ ಡೈರೆಕ್ಟ್ ಆಗಿ ತಗೋಬಹುದು. ಮೇನ್ ಕರೆಂಟ್ ಗೊತ್ತಿರುತ್ತೆ, ಇನ್ ದ ನ್ಯೂಮರೇಟರ್ ರೆಸಿಸ್ಟೆನ್ಸ್, ಓಕೆ. ಸೊ ಈಗ ಯಾವ ರೆಸಿಸ್ಟರ್ ಇದು, ದ ರೆಸಿಸ್ಟರ್ ವಿಚ್ ಈಸ್ ಅಪೋಸಿಟ್ ಟು ದ ಪ್ಯಾರಲಲ್ ಟು ದ ರೆಸಿಸ್ಟರ್ ಥ್ರೂ ವಿಚ್ ಐ ವಾಂಟ್ ಕರೆಂಟ್. ಈಗ ನಾನು ಕರೆಂಟ್ R2 ಮೂಲಕ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ಬಟ್ ಇಲ್ಲಿ ಬರೆಯೋದು R1 ಬರಿತೀನಿ ಅಲ್ವಾ, ಡಿವೈಡೆಡ್ ಬೈ R1 ಪ್ಲಸ್ R2 ಆಗುತ್ತೆ. ಸೊ ಅದರ್ವೈಸ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಟೋಟಲ್ ರೆಸಿಸ್ಟೆನ್ಸ್ ಸಪರೇಟ್ಲಿ and apply it to this formula. That is a better way, okay. So or you can also, if you want, you can do like this also, right? So if I want current through R1, now you can say main current into resistor which is parallel to that current. ಅಂದ್ರೆ ಈ ಕರೆಂಟ್ I1 ಗೆ ಪ್ಯಾರಲಲ್ ಆಗಿರೋದು ರೆಸಿಸ್ಟರ್ R2. ಸೊ ಈಗ R2 ಬರೀಬೇಕು, R2 ಡಿವೈಡೆಡ್ ಬೈ R1 ಪ್ಲಸ್ R2, ಓಕೆ. ಇದು ಯಾವಾಗ I1 ಬೇಕಾದಾಗ ಮೇನ್ ಕರೆಂಟ್ ಇಂಟು R2 ಬೈ R1 ಪ್ಲಸ್ R2. I2 ಬೇಕಾದಾಗ ಮೇನ್ ಕರೆಂಟ್ ಇಂಟು R1 ಬೈ R1 ಪ್ಲಸ್ R2. ಸೊ ಇದು ಏನು ಬ್ರಾಂಚ್ ಕರೆಂಟ್ಸ್ ಎಕ್ಸ್ಪ್ರೆಷನ್ ಅಥವಾ ಕರೆಂಟ್ ಡಿವೈಡರ್ ರೂಲ್ ನ ಯೂಸ್ ಮಾಡಿಕೊಂಡು ಎರಡು ರೆಸಿಸ್ಟರ್ ಇದ್ದಾಗ ಈ ರೀತಿ ನಾವು ಮಾಡ್ಕೋಬಹುದು. ಬಟ್ ಮೂರು ರೆಸಿಸ್ಟರ್ ಇದ್ರೆ ಸೊ ಬೆಟರ್ ಕ್ಯಾಲ್ಕುಲೇಟ್ ದಿಸ್ RT ಸಪರೇಟ್ಲಿ ಅಂಡ್ ದೆನ್ ಅಪ್ಲೈ that values to this to get that required branch current, okay. So this is regarding what the revision or and also little bit more explanation regarding current divider rule, voltage divider rule, okay. So next we will see some problems where we come to know how to apply Kirchhoff laws in a circuit to get the different unknown currents in the circuit, okay. So we'll see that in our next video. Thank you.